ರಾಜ್ಯದಲ್ಲಿ ಸದ್ಯ ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ಇದೆ. ಶತಾಯಗತಾಯ ಸಂಘದ ಚಟುವಟಿಕೆಗಳನ್ನು ನಿಯಂತ್ರಿಸಬೇಕು ಅಂತ ಹೇಳಿ ಸರ್ಕಾರ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಇವತ್ತು ಹಿನ್ನಡೆ ಆಗಿರುವಂತಹದ್ದು. ಧಾರವಾಡ ಹೈಕೋರ್ಟ್ನಲ್ಲಿ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಸರ್ಕಾರ ವಿಧಿಸಿದಂತಹ ನಿರ್ಬಂಧಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ಕೊಟ್ಟಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಈ ಆದೇಶವನ್ನು ಪ್ರಶ್ನಿಸಿ ನಾವು ಮೇಲ್ಮನವಿ ಹೋಗ್ತೀವಿ, ಅರ್ಜಿಯನ್ನು ಹಾಕ್ತೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ, ಅದಕ್ಕೆ ಅಪೀಲ್ ಆಗ್ತದೆ. ಅದ್ರ ಮೇಲೆ ಅಪೀಲ್ ಆಗ್ತವೆ. ಅದಕ್ಕೆ ಅದರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತದೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ ಅದರ ವಿರುದ್ಧ ಅಪೀಲ್ ಆಗ್ತದೆ. ಇಲ್ಲ ರೀ, ಈಗ ತಡೆಯಾಜ್ಞೆ ನೀಡಿದೆ. ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಮುಂದೆ ಹೋಗಿದ್ದು ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅದಕ್ಕೆ ಈಗ ಡಬಲ್ ಬೆಂಚಿಗೆ ಅಪೀಲ್ ಹೋಗ್ತಾ ಇದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಪೀಲ್ಗೆ ಹೋಗಬೇಕು ಅಂತೇಳಿ. ಅಪೀಲಿಗೆ ಹೋಗ್ತೇವೆ. ಸರ್ಕಾರಕ್ಕೆ ಹಿನ್ನಡೆನ ಇದು ಅಂತ? ಇಲ್ಲ, ಹಿನ್ನಡೆ ಅಂತಲ್ಲ, ಅದು ಜಡ್ಜ್ಮೆಂಟ್ ಆಗಿದೆ. ನಾವು ಅದಕ್ಕೆ ಅಪೀಲ್ ಹೋಗ್ತೀವಲ್ಲ. ಈಗ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಅವರ ಕುತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಇವತ್ತಿನ ಈ ಹೈಕೋರ್ಟ್ನ ಆದೇಶ ಚಿತ್ತಾಪುರದ ಆರ್ಎಸ್ಎಸ್ ಪರೇಡ್ನ ತೀರ್ಪಿನ ಮೇಲೆ ಏನಾದರೂ ಪರಿಣಾಮ ಬೀರುವಂತಹ ಚಾನ್ಸಸ್ ಇದೆಯಾ ಅಂತ? ಪ್ರಮುಖವಾಗಿ ಕಲಬುರಗಿಯಲ್ಲಿ ನಡೀತಾ ಚಿತ್ತಾಪುರದಲ್ಲಿರುವಂತಹ ಒಂದು ಪಥಸಂಚಲನಕ್ಕೂ ಕೂಡ ಇದರ ಒಂದು ಇಂಪ್ಯಾಕ್ಟ್ ಆಗೋದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ಅಕ್ಟೋಬರ್ 16ರಂದು ಒಂದು ಕ್ಯಾಬಿನೆಟ್ನಲ್ಲಿ ಪ್ರಮುಖವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ ಮತ್ತು ಪಾರ್ಕ್ಗಳಲ್ಲಿ, ಸರ್ಕಾರಿ ಪಾರ್ಕ್ಗಳಲ್ಲಿ ಒಂದು ವೇಳೆ ಏನಾದರೂ ಖಾಸಗಿ ಕಾರ್ಯಕ್ರಮ ನಡೆಸಬೇಕು ಅಂದರೆ ಅನುಮತಿ ಕಡ್ಡಾಯ ಸೇರಿದಂತೆ 10 ಹಲವು ಕಂಡೀಷನ್ಸ್ಗಳನ್ನು ಹಾಕಿತ್ತು. ಆದರೆ ಇವತ್ತು ಇದರ ವಿಚಾರಣೆಯನ್ನು ನಡೆಸಿದಂತಹ ಧಾರವಾಡ ಹೈಕೋರ್ಟ್ ಪೀಠ ಏನಂದರೆ ಇದು ಮೂಲಭೂತ ಹಕ್ಕುಗಳ ಒಂದು ಉಲ್ಲಂಘನೆ ಆಗ್ತಾ ಇದೆ, ಹೀಗಾಗಿ ಇದಕ್ಕೆ ನಾವು ಕೂಡ ಮನ್ನಣೆ ಸಿಗಲ್ಲ ಅಂತ ಹೇಳಿ ಈಗಾಗಲೇ ಏನಂದರೆ ಈ ಒಂದು ಕ್ಯಾಬಿನೆಟ್ನಲ್ಲಿ ಕೈಗೊಂಡಂತಹ ನಿರ್ಣಯಕ್ಕೆ ಈಗ ಹೈಕೋರ್ಟ್ ಏನಂದರೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಸೊ ಅದಾದ ಬಳಿಕ ಏನಂದರೆ ಇದರ ಒಂದು ಇಂಪ್ಯಾಕ್ಟ್ ಈಗ ಚಿತ್ತಾಪುರದಲ್ಲೂ ಕೂಡ ಆಗೋದಿದೆ. ಯಾಕಂದರೆ ಈಗಾಗಲೇ 19ನೇ ತಾರೀಕು ಅನುಮತಿಯನ್ನು ರಿಜೆಕ್ಟ್ ಮಾಡಿತ್ತು. ಅದಾದ ಬಳಿಕ ಈಗ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಇವತ್ತು ಕಲಬುರಗಿಯ ಹೈಕೋರ್ಟ್ ನಿರ್ದೇಶನದಂತೆ ಇವತ್ತು ಶಾಂತಿ ಸಭೆ ನಡೆದಿತ್ತು. ಶಾಂತಿ ಸಭೆಯಲ್ಲೂ ಕೂಡ ಯಾವುದೇ ರೀತಿಯಾದಂಥ ಒಮ್ಮತದ ನಿರ್ಧಾರ ಬರಲಿಲ್ಲ. ಸೊ ಈ ಒಂದು ಹೈಕೋರ್ಟ್, ಧಾರವಾಡ ಹೈಕೋರ್ಟ್ದಲ್ಲಿ ಇವತ್ತು ಬಿದ್ದಂತಹ ಒಂದು ಆದೇಶ ಪ್ರತಿಯನ್ನು ಇಟ್ಕೊಂಡೇ ಈಗ ನಾಳೆ ಅಕ್ಟೋಬರ್ 30ಕ್ಕೆ ಏನಂದರೆ ವಾದ ಪ್ರತಿವಾದ ಏನು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ನಡೀತಾ ಇದೆ ಚಿತ್ತಾಪುರ ಪ್ರಕರಣ ಸಂಬಂಧ, ಅದರಲ್ಲಿ ಈ ಒಂದು ಆದೇಶ ಕೂಡ ಆ್ಯಡ್ ಆನ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಬಹುತೇಕವಾಗಿ ಅಂದು ನಡೆಯುವಂತಹ ವಾದ ಪ್ರತಿವಾದವನ್ನು ಆಲಿಸುವಂತಹ ನ್ಯಾಯಮೂರ್ತಿಗಳು ಬಹುತೇಕವಾಗಿ ಚಿತ್ತಾಪುರ ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಕೊಡುವಂತಹ ಬಹುತೇಕ ಸಾಧ್ಯತೆಗಳಿವೆ. ಆದರೆ ನವೆಂಬರ್ 2ರಂದು ನಮಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಈಗಾಗಲೇ RSSನವರು ಕೇಳಿದ್ದಾರೆ. ಆದರೆ ದಿನಾಂಕದಲ್ಲಿ ಏನಾದರೂ ಒಂದು 2-3 ದಿನ ಹೆಚ್ಚು ಕಡಿಮೆ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಅಥವಾ ಕೋರ್ಟ್ ಅನುಮತಿ ಕೊಟ್ಟಿರೆ ನವೆಂಬರ್ 2ರಂದು ಕೂಡ ಆ ಒಂದು ಪಥಸಂಚಲನ ನಡೆದರೂ ಕೂಡ ಅಚ್ಚರಿ ಇಲ್ಲ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ. RSS ಚಟುವಟಿಕೆಗಳಿಗೆ ಈ ರೀತಿ ನಿಯಂತ್ರಣ ಹೇರೋದಕ್ಕೆ ಮುಂದಾಗ್ತಾ ಇರುವಂಥದ್ದು ರಾಜ್ಯದಲ್ಲೇ ಮೊದಲಲ್ಲ. ತಮಿಳುನಾಡಿನಲ್ಲೂ ಕೂಡ ಈ ರೀತಿಯ ಪ್ರಯತ್ನಗಳಾಗಿತ್ತು. ಅದಾದಮೇಲೆ ಕೋರ್ಟ್ನಲ್ಲಿ ಹೋರಾಟ ಮಾಡಿ RSSಗೆ ಜಯ ಕೂಡ ಸಿಕ್ಕಿತ್ತು. ರಾಜ್ಯದಲ್ಲೂ ಕೂಡ ಅದೇ ರೀತಿಯ ಬೆಳವಣಿಗೆಗಳೇ ಸದ್ಯ ಕಾಣಿಸ್ತಾ ಇದೆ.